ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ಸುಗ್ರೀವ ತಾನು ರಾಮಚಂದ್ರ ದೇವರಿಗೆ ಸಪ್ತತಾಲ ವೃಕ್ಷಗಳನ್ನ ತೋರಿಸಿ ಒಂದು ವಿಚಾರವನ್ನ ಹೇಳಿದ. ಇಂತಹ 7 ವೃಕ್ಷಗಳನ್ನ ನೀನು ಒಂದೇ ಬಾಣದಿಂದ ಅವುಗಳನ್ನ ಛೇದ ಮಾಡೋದಾದರೆ ನೀನು ವಾಲಿಗಿಂತಲೂ ಕೂಡ ಸಮರ್ಥ ಅಂತ ನಾನು ತಿಳಿದುಕೊಳ್ತೇನೆ. ಹಾಗೆ ಸಮರ್ಥ ಇದ್ದೀಯಾ ಅಂತ ನನ್ನ ತಲೆಯಲ್ಲಿ ನನ್ನ ಸಂಶಯವನ್ನ ಕಳೆದು ನಿಶ್ಚಯಾತ್ಮಕವಾದಂತಹ ಜ್ಞಾನವನ್ನ ಹುಟ್ಟಿಸು, ಸಂಶಯವನ್ನ ಕಳೆ ಅಂತ ಸುಗ್ರೀವ ತಾನು ರಾಮಚಂದ್ರ ದೇವರಿಗೆ ಕೇಳಿದ್ದು. ಈ ರೀತಿಯಾಗಿ ಮಾತನಾಡಿದ ಅಂತ ಹೇಳಿದ್ದು. ಮುಂದೇನಾಯಿತು ಅಂತ ವಿಚಾರವನ್ನ ತಿಳಿಸ್ತಾರೆ. 8ನೆಯ ಶ್ಲೋಕ. ಶ್ರುತ್ವಾಸ್ಯ ವಾಕ್ಯಮವಮೃಶ್ಯ ದಿತೆ ಸುತಾಂಸ್ತಾನ್ ಧಾರ್ವರಾದಖಿಲ ಪುಂಭಿರಭೇದ್ಯ ರೂಪಾನ್ ಬ್ರಹ್ಮತ್ವಮಾಪ್ತುಮಚಲಂ ತಪಸಿ ಪ್ರವೃತ್ತಾನ್ ಏಕೇಷುಣಾ ಸಪದಿ ತಾನ್ ಪ್ರವಿಭೇದ ರಾಮಃ. ಶ್ರುತ್ವಾಸ್ಯ ವಾಕ್ಯಮವಮೃಶ್ಯ ದಿತೆ ಸುತಾಂಸ್ತಾನ್ ಧಾತುರ್ವರಾದಖಿಲ ಪುಂಭಿರಭೇದ್ಯ ರೂಪಾನ್ ಬ್ರಹ್ಮತ್ವಮಾಪ್ತುಮಚಲಂ ತಪಸಿ ಪ್ರವೃತ್ತಾನೇಕೇಷುಣಾ ಸಪದಿ ತಾನ್ ಪ್ರವಿಭೇದ ರಾಮಃ ಎಂಬುದಾಗಿ 8ನೆಯ ಶ್ಲೋಕ. ಪದವಿಭಾಗ. ಶ್ರುತ್ವಾ ಅಸ್ಯ ವಾಕ್ಯಂ ಅವಮೃಶ್ಯ ದಿತೇಃ ಸುತಾನ್ ತಾನ್ ಧಾತುಃ ವರಾತ್ ಅಖಿಲ ಪುಂಭಿಃ ಅಭೇದ್ಯ ರೂಪ. 4 ಶಬ್ದಗಳಿವೆ. ಧಾತುಃ ವರಾತ್ ಅಖಿಲ ಪುಂಭಿಃ ಅಭೇದ್ಯ ರೂಪಾನ್ ಬ್ರಹ್ಮತ್ವಂ ಆಪ್ತುಂ ಅಚಲಂ ತಪಸಿ ಪ್ರವೃತ್ತಾನ್ ಏಕೇಷುಣ ಸಪದಿ ತಾನ್ ಪ್ರವಿಭೇದ ರಾಮಃ ಎಂಬುದಾಗಿ ಪದವಿಭಾಗ. ಏನಾಯ್ತು ಅಂತಂದ್ರೆ, ಸುಗ್ರೀವ ಹೇಳಿ ಆದ ಮೇಲೆ ಕೊನೆಗೆ ಹೇಳಿದ್ದು, ವಿವಿಧ್ಯ ಮಮ ಸಂಶಯ ಆಶು ಭಿಂದಿ. ಆ 7 ವೃಕ್ಷಗಳನ್ನ ಭೇದನೆ ಮಾಡಿ ನನ್ನ ಸಂಶಯವನ್ನ ಕಳೆದು ಹಾಕು ಅಂತ ಕೇಳಿದ್ದು. ಈ ಮಾತನ್ನ ಆಡಿದ್ದು. ರಾಮಃ ಅಸ್ಯ ವಾಕ್ಯಂ ಶ್ರುತ್ವಾ
ರಾಮ ಅಂತ ಶ್ಲೋಕದ ಕೊನೆಯಲ್ಲಿ ಇದೆ. ಪ್ರವಿಭೇದ ರಾಮ ಮೊದಲಿಗೆ ಇಟ್ಕೋಬೇಕು. ರಾಮ ರಾಮಚಂದ್ರ ದೇವರು ಅಸ್ಯ ವಾಕ್ಯಂ ಶ್ರುತ್ವ, ಈ ರೀತಿಯಾಗಿ ಏನು ಸುಗ್ರೀವ ಹೇಳಿದನೋ ಆ ವಾಕ್ಯವನ್ನ, ಆ ಮಾತನ್ನ ಕೇಳಿಸಿಕೊಂಡು ಅಂತ ಅರ್ಥ. ಅಸ್ಯ ಸಖ್ಯು ವಾಕ್ಯಂ ಶ್ರುತ್ವ, ತನ್ನ ಗೆಳೆಯನಾದಂತಹ ಸುಗ್ರೀವನ ಮಾತನ್ನ ಕೇಳಿ ರಾಮಚಂದ್ರ ದೇವರು ಏನ್ ಮಾಡಿದ್ರು ಅಂತಂದ್ರೆ, ಕೇಳಿ ಆದ ಮೇಲೆ ಧಾತು ವರಾತ್, ಆ ಸತ್ತ ವೃಕ್ಷಗಳು ದೈತ್ಯ ಸ್ವರೂಪರವರು, ದೈತ್ಯರೇ ಆ ರೀತಿಯಾಗಿ ಆ ರೂಪದಿಂದ ಇದ್ದದ್ದು. ಆ ದೈತ್ಯರು ಎಂಥವರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಧಾತು ವರಾತ್, ಬ್ರಹ್ಮದೇವರ ವರದಿಂದ ಅಖಿಲ ಪುಂಭಿ ಅಭೇದ್ಯ ರೂಪ, 7 ತಾಳ ವೃಕ್ಷಗಳು, ದೈತ್ಯ ಸ್ವರೂಪವಾದಂತಹ ವೃಕ್ಷಗಳು ಹೇಗಿದ್ದುವು ಅಂದ್ರೆ, ಬ್ರಹ್ಮದೇವರ ವರದಿಂದ ಅಖಿಲ ಪುಂಭಿ ಅಭೇದ್ಯ ರೂಪಾನ್. ಅಖಿಲ ಪುಂಭಿ ಅಂದ್ರೆ ಎಲ್ಲ ವ್ಯಕ್ತಿಗಳಿಂದ, ಎಲ್ಲ ಜೀವರಿಂದ ಅಂತ ಅರ್ಥ. ಪ್ರತಿಯೊಬ್ಬ ಜೀವರಿಂದ, ಯಾರಿಂದಲೂ ಕೂಡ ಅಂತ ಅರ್ಥ. ಅಭೇದ್ಯ ರೂಪಾನ್, ಭೇದಿಸಲಾಗದೇ ಇರುವಂತಹ ರೂಪವನ್ನು ಹೊಂದಿದಂಥವರು. ಅಂದ್ರೆ ಆ ಸಪ್ತ ದೈತ್ಯರನ್ನ, 7 ಜನರನ್ನು ಕೂಡ ಯಾರೂ ಕೂಡ ಸಂಹಾರ ಮಾಡ್ಲಿಕ್ಕೆ, ಅವರನ್ನ ಭೇದನೆ ಮಾಡ್ಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಆ ರೀತಿಯಾಗಿ ಬ್ರಹ್ಮದೇವರ ವರವನ್ನ ಕೊಟ್ಟದ್ದು. ಅದನ್ನು ಹೇಳಿದ್ದು ಧಾತು ವರಾತ್, ಬ್ರಹ್ಮದೇವರ ವರದಿಂದ ಅಖಿಲ ಪುಂಬಿಹಿ ಅಭೇದ್ಯ ರೂಪಾನ್. ಅಖಿಲ ಪುಂಬಿಹಿ ಎಂಬುದಕ್ಕೆ ಅದು ಸರ್ವೈಹಿ ಪುರುಷೈಹಿ, ಎಲ್ಲ ಪುರುಷರು ಅಂದ್ರೆ ಸ್ತ್ರೀಯರಿಂದ ಕೊಲ್ತಾನೆ ಅಂತ ಅರ್ಥ ಅಲ್ಲ. ಪುರುಷ ಶಬ್ದಕ್ಕೆ ದೇಹವನ್ನ ಪ್ರವೇಶ ಮಾಡಿದವರು ಅಂತ ಅರ್ಥ. ಅಖಿಲ ಪುಂಬಿಹಿ ಅಂದ್ರೆ ಅಖಿಲ ಪುರುಷರಿಂದ ಅಂದ್ರೆ ಎಲ್ಲ ಜೀವರಿಂದ ಅಂತ ಅರ್ಥ. ಯಾವ ಒಬ್ಬ ಜೀವನಿಂದಲೂ ಕೂಡ ಭೇದಿಸ್ಲಿಕ್ಕೆ ಆಗೋದಿಲ್ಲ. ಅಭೇದ್ಯ ರೂಪ, ಅಭೇದ್ಯ ಸ್ವರೂಪರಾದಂತಹ ಅಂತಹ ವ್ಯಕ್ತಿಗಳಿವರು. ಮತ್ತೆ ಹೇಗಿದ್ದಾರೆ ಅಂದ್ರೆ, ಬ್ರಹ್ಮತ್ವಂ ಆಪ್ತುಂ ಅಚಲಂ ತಪಸಿ ಪ್ರವೃತ್ತಾನ್. ಇದು ಒಂದು ವಿಚಾರ. ಬ್ರಹ್ಮತ್ವಂ ಆಪ್ತುಂ, ಇವ್ರು ಏನ್ ಮಾಡಿದ್ರು ಅಂದ್ರೆ, ಈ 7 ಜನರು ಕೂಡ ನೋಡಿ, ಬ್ರಹ್ಮದೇವರ ವರದಿಂದ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರವನ್ನ ಪಡೆದುಕೊಂಡಿದ್ದಾರೆ. ಅವರಿಂದೇ ವರವನ್ನ ಪಡೆದುಕೊಂಡು, ಯಾರಿಂದಲೂ ನಾವು ಭೇದಿಸಬಾರದು, ಯಾರಿಂದಲೂ ನಾವು ಸಾಯಬಾರದು ಅಂತ ವರವನ್ನ ಪಡೆದುಕೊಂಡು ಮಾಡ್ತಾ ಇರುವಂತಹ ಕೃತ್ಯ ಕೆಲಸ ಎಂತಹದ್ದು ಅಂದ್ರೆ, ಆ ಬ್ರಹ್ಮದೇವರ ಒಂದು ಪದವಿಗೇನೆ ಇವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಉಂಡವನಿಗೆ ಕನ್ನ ಹಾಕುವುದು ಅಂದ್ರೆ ಈ ಅಸುರರ ಸ್ವಭಾವ ಅದು. ಹೀಗಾಗಿ ಬ್ರಹ್ಮದೇವರಿಂದಲೇ ವರವನ್ನು ಪಡೆದುಕೊಂಡು ಬ್ರಹ್ಮದೇವರ ಸ್ಥಾನವನ್ನ ತಾವು ಪಡೆದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದದ್ದು. ಏನು ಆಗಲಾರದಂತಹ ವಿಚಾರ ಅದು. ಆದರೂ ಆ ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಬ್ರಹ್ಮತ್ವಂ ಆಪ್ತುಂ ಚತುರ್ಮುಖತ್ವಂ ಆಪ್ತುಂ ಅಚಲಂ ತಪಸಿ ಪ್ರವೃತ್ತಾನ್. ಈ ವೃಕ್ಷ ರೂಪವಾಗಿ ನಿಂತಿದ್ದು ಯಾಕೆ ಅಂತಂದ್ರೆ, ಅವರು ತಪಸ್ ಮಾಡ್ತಾ ಇದ್ದಾರೆ ಅಂತವ್ರು. ಆ 7 ಅಸುರರು ಕೂಡ ಬ್ರಹ್ಮದೇವರ ವರವನ್ನ ಪಡೆದುಕೊಂಡು ನಾವು ಅಚಲವಾಗಿ, ಅಲುಗಾಡಲಾರದಂತೇನೆ ಅಷ್ಟು ಘೋರವಾಗಿ ತಪಸ್ಸನ್ನು ಮಾಡಬೇಕು ನಾವು. ಯಾಕೆ, ಎದಕ್ ತಪಸ್ಸು ಅಂದ್ರೆ, ನಿಮ್ಮ ಬ್ರಹ್ಮದೇವರ ಪದವಿಯನ್ನ ಪಡೆದುಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡಿದ್ದಾರೆ. ಬ್ರಹ್ಮದೇವ ವರವನ್ನು ಕೊಟ್ಟಿದ್ದಾರೆ. ಬ್ರಹ್ಮತ್ವಂ ಆಪ್ತುಂ ಅಚಲಂ ತಪಸಿ ಪ್ರವೃತ್ತಾನ್. ಬ್ರಹ್ಮತ್ವವನ್ನ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಪದವಿಯನ್ನ ಆಪ್ತುಂ ಹೊಂದುವ ಸಲುವಾಗಿ ಅಚಲಂ ತಪಸಿ ಪ್ರವೃತ್ತಾನ್, ಚಲಿಸದಂತೇನೆ, ತಪಸ್ಸಿನೊಳಗೆ ಚಲನ ಇಲ್ಲದಂತೇನೆ ಆ ರೀತಿಯಾಗಿ ತಪಸ್ಸಿ ಪ್ರವೃತ್ತಾನ್, ತಪಸ್ಸಿನೊಳಗೆ ಪ್ರವೃತ್ತರಾದಂತಹ ದಿತೇಹೇ ಸುತಾನ್, ದ್ವಿತೀಯ ಮಕ್ಕಳಾದಂತಹ ದೈತ್ಯ ಸ್ವರೂಪರಾದಂತಹ, ಈಗ ತಾಳ ವೃಕ್ಷಗಳಾಗಿ ನಿಂತದ್ದು, ಆ ರೂಪದಿಂದ ನಿಂತದ್ದು. ಹೀಗಾಗಿ ತಾನ್ ಅಂದ್ರೆ ಸಪ್ತ ತಾಲಾನ್, ಆ 7 ತಾಳ ವೃಕ್ಷಗಳನ್ನ ಅಂದ್ರೆ ಆ ರಾಕ್ಷಸರ ದೈತ್ಯ ಸ್ವರೂಪರಾದಂತಹ ಆ 7 ತಾಳ ವೃಕ್ಷಗಳನ್ನ ಅವಮೃಶ್ಯ ರಾಮಚಂದ್ರ ದೇವರು ತಿಳಿದುಕೊಂಡ್ರು. ಅಂದ್ರೆ ಸುಗ್ರೀವನ ಮಾತನ್ನ ಕೇಳಿ ಆದ ಮೇಲೆ ಆ 7 ತಾಳ ವೃಕ್ಷಗಳ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡ್ರು ರಾಮಚಂದ್ರ ದೇವರು. ಸರ್ವಜ್ಞ ಶಿಖಾಮಣಿ, ಎಲ್ಲವೂ ಜ್ಞಾನ ಇದೆ.
ಸುಮ್ಮನೆ ಅದನ್ನ ಈಗ ತಿಳಿದುಕೊಂಡ ಅಂತ ಹೇಳ್ತಾ ಇದ್ದದ್ದು. ಅವಮೃಷ್ಯ ಜ್ಞಾತ್ವ ಇವರು ಬರೀ ಸಾಮಾನ್ಯ ವೃಕ್ಷಗಳಲ್ಲ ಇವು. ಈ ಅಸುರು ಬ್ರಹ್ಮದೇವರ ವರವನ್ನ ಪಡೆದುಕೊಂಡು ಈ ರೀತಿಯಾಗಿ ಅವಧ್ಯತ್ವ ವರವನ್ನು ಪಡೆದುಕೊಂಡದ್ದು ಬ್ರಹ್ಮದೇವರ ಪದವಿಯನ್ನೇ ಹೊಂದಲಿಕ್ಕೆ ಹೊಂಟಂತಹ ದುಷ್ಟರು ಇವರು ಅಂತ ರಾಮಚಂದ್ರ ದೇವರಿಗೆ ಸರ್ವಜ್ಞ ಶಿಖಾಮಣಿ ಭಗವಂತ ಅವನಿಗೆ ಗೊತ್ತಿದೆ. ಹೀಗಾಗಿ ಅವಮೃಷ್ಯ ಅದನ್ನ ತಿಳಿದುಕೊಂಡವನಾಗಿ ರಾಮಚಂದ್ರ ದೇವರು ಏನ್ ಮಾಡಿದ್ರು ಅಂದ್ರೆ ಏಕೇಶುಣ ಸಪದಿ, ಆ ಸುಗ್ರೀವ್ ಹೇಳಿದ್ದನಲ್ಲ, ಒಂದೇ ಬಾಣದಿಂದ ಈ 7 ವೃಕ್ಷಗಳನ್ನ ಬಿಡಿಸಬೇಕು ಅಂತ, ಕತ್ತರಿಸಬೇಕು, ಛೇದನ ಮಾಡಬೇಕು ಅಂತ. ಅದಕ್ಕೆ ರಾಮಚಂದ್ರ ದೇವರು ಅದನ್ನು ತಿಳಿದುಕೊಂಡು ಏಕೇಶುಣ, ಒಂದೇ ಒಂದು ಬಾಣದಿಂದ ಸಪದಿ ಶೀಘ್ರಂ, ಬೇಗನೆ, ಬಹಳ ಸಮಯವನ್ನು ತೆಗೆದುಕೊಂಡದ್ದಲ್ಲ. ಒಂದೊಂದು ಗಿಡ ಕತ್ತರಿಸಲಿಕ್ಕೆ, ಛೇದನ ಮಾಡಲಿಕ್ಕೆ ಎಷ್ಟೋ ತಾಸುಗಟ್ಲೆ, ದಿವಸಗಟ್ಲೆ, ಆ ರೀತಿಯಾಗಿ ಅಲ್ಲ. ಸಪದಿ ಶೀಘ್ರಂ, ಹರಿ ಶೀಘ್ರವಾಗಿ, ಕ್ಷಣಾರ್ಧದಲ್ಲಿ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಅಷ್ಟು ವೇಗವಾಗಿ ಆ ರಾಮಚಂದ್ರ ದೇವರು ಒಂದೇ ಒಂದು ಬಾಣವನ್ನ ಪ್ರಯೋಗ ಮಾಡಿ ತಾನ್ ಪ್ರಬಿಭೇದ, ಆ 7 ತಾಳ ವೃಕ್ಷಗಳನ್ನು ಕೂಡ ಪ್ರಬಿಭೇದ, ವಿಧದಾರ, ಅದನ್ನ ಶಿಳಿ ಹಾಕಿದ ರಾಮಚಂದ್ರ ದೇವರು, ಕತ್ತರಿಸಿ ಹಾಕಿದರು. ಅವುಗಳನ್ನ ಪುಡಿ ಪುಡಿಯಾಗಿ ಭಗವಂತ ಮಾಡಿದ ಅಂತ ಅರ್ಥ. ವಿಧದಾರ, ಆ 7 ವೃಕ್ಷಗಳನ್ನು ಕೂಡ ಸಿಳಿ ಹಾಕಿದ ಅಂತ. ಈ ರೀತಿಯಾಗಿ ಆ ಸುಗ್ರೀವ ತಾನು ಕೇಳಿಕೊಂಡಂತೆ, ಅವನ ಮಾತನ್ನ ಕೇಳಿದಂತಹ ರಾಮಚಂದ್ರ ದೇವರು ಅವನು ಹೇಳಿದಂತೆ ಒಂದೇ ಒಂದು ಬಾಣವನ್ನ ಪ್ರಯೋಗ ಮಾಡಿ ತನ್ನ ಪರಾಕ್ರಮ, ತನ್ನ ಶಕ್ತಿ ಎಂತಹದ್ದು ಇದು ಅಂತಂದ್ರೆ ವಾಲಿಗಿಂತಲೂ ಕೂಡ ಇದು ಅನಂತ ಉತ್ತಮವಾದಂತಹ, ಅನಂತ ಪಟ್ಟು ಹೆಚ್ಚು ಇರುವಂತಹ ಒಂದು ಬಲ ಇದು ಅಂತ ಭಗವಂತ ಸುಗ್ರೀವನಿಗೆ ತೋರಿಸಿ, ಆ ವಾಲಿಯನ್ನ ನಾನು ಬರೀ ಸೋಲಿಸೋದಲ್ಲ, ಸಂಹಾರವನ್ನ ಅವಶ್ಯವಾಗಿ ಮಾಡುತ್ತೇನೆ ಅಂತ ಬಲ ನನಗಿದೆ ಎಂಬುದನ್ನ ರಾಮಚಂದ್ರ ದೇವರು ಸುಗ್ರೀವನಿಗೆ ಈ ಮುಖಾಂತರವಾಗಿ ತೋರಿಸಿಕೊಟ್ಟ. ಇಷ್ಟು ಕಥಾಭಾಗವನ್ನ ತಿಳಿಸಿ ಮುಂದೆ ಶ್ರೀಮದಾಚಾರ್ಯರು ಈ ರಾಮಚಂದ್ರ ದೇವರು 7 ವೃಕ್ಷಗಳನ್ನ ಕತ್ತರಿಸಿದ್ರು, ಛೇದನ ಮಾಡಿದ್ರು, ಅದು ಹೇಗೆ ಎಂಬುದನ್ನೇ ಛೇದನ ಪ್ರಕಾರಂ ವಿವಿಚ್ಯ ಆಹ, ಹೇಗೆ ಅವುಗಳನ್ನ ಕತ್ತರಿಸಿದ. ಹಿಂದಿನ ಶ್ಲೋಕದಲ್ಲಿ ವಿಧದಾರ, ಅವುಗಳನ್ನ ಕತ್ತರಿಸಿ ಹಾಕಿದ, ಸೀಳಿ ಹಾಕಿದ ಅಂತ ಹೇಳಿದ್ದು. ಹೇಗೆ ಸೀಳಿ ಹಾಕಿದ ಅವುಗಳನ್ನ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ವಿಸ್ತಾರವಾಗಿ. 9ನೆಯ ಶ್ಲೋಕ. ಸಂಧಾಯ ಕಾರ್ಮುಕವರೇ ನಿಶಿತೆ ತು ಬಾಣಿ ಥಾಕೃಷ್ಯ ದಕ್ಷಿಣ ಭುಜೇನ ತದಾ ಪ್ರಮುಕ್ತೆ ರಾಮೇಣ ಸತ್ವರಮನಂತ ಬಲೇನ ಸರ್ವೇ ಚೂರ್ಣೀಕೃತಾ ಸಪದಿತೆ ತರಮೋರವೇಣ ಸಂಧಾಯ ಕಾರ್ಮುಕವರೇ ನಿಶಿಥೇ ತು ಬಾಣೇ ಥಾಕೃಷ್ಯ ದಕ್ಷಿಣ ಭುಜೇನ ತದಾ ಪ್ರಮುಕ್ತೆ ರಾಮೇಣ ಸತ್ವರಮನಂತ ಬಲೇನ ಸರ್ವೇ ಚೂರ್ಣೀಕೃತಾ ಸಪದಿತೆ ತರವೋರವೇಣ ಎಂಬುದಾಗಿ 9ನೆಯ ಶ್ಲೋಕ. ಪದವಿಭಾಗ. ಸಂಧಾಯ ಕಾರ್ಮುಕವರೇ ನಿಶಿತೆ ತು ಬಾಣೇ ಅಥ ಆಕೃಷ್ಯ ದಕ್ಷಿಣ ಭುಜೇನ ತದಾ ಪ್ರಮುಕ್ತೆ ರಾಮೇಣ ಸತ್ವರಂ ಅನಂತಬಲೇನ ಸರ್ವೇ ಚೂರ್ಣೀಕೃತಾಃ ಸಪದಿ ತೇ ತರವಃ ರವೇಣ ಎಂಬುದಾಗಿ ಪದವಿಭಾಗ. ಹೇಗೆ ಛೇದನ ಮಾಡಿದ್ದು ಎಂಬುದನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ತದಾ ಅಂತ ಶಬ್ದ ಇದೆ 2ನೇ ಪಾದದಲ್ಲಿ. ಥಾಕೃಷ್ಯ ದಕ್ಷಿಣ ಭುಜೇನ ತದಾ ಪ್ರಮುಕ್ತೆ. ತದಾ, ತದಾ ಅಂದ್ರೆ ಆಗ ಅಂತ ಅರ್ಥ. ಇನ್ ಯಾವಾಗ ಅಂದ್ರೆ
ತಾಳಚ್ಛೇದನ ಸಮಯ, ಇನ್ನೂ ತಾಳ ವೃಕ್ಷಗಳನ್ನ ಕತ್ತರಿಸಿಲ್ಲ. ಕತ್ತರಿಸುವಂತಹ ಸಮಯದಲ್ಲಿ, ಅವುಗಳನ್ನು ಛೇದನ ಮಾಡುವಂತಹ ಸಮಯದಲ್ಲಿ ರಾಮಚಂದ್ರ ದೇವರು ಏನು ಮಾಡಿದ್ರು, ಹೇಗೆ ಅವುಗಳನ್ನ ಕತ್ತರಿಸಿದರು ಎಂಬುದನ್ನ ಹೇಳ್ತಾ ಇದ್ದದ್ದು. ಏನ್ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ತಾಳಚ್ಛೇದನ ಸಮಯೇ ಅನಂತ ಬಲೇನ ರಾಮೇಣ, ಅನಂತ ಬಲ ಇರುವಂತಹ ಆ ರಾಮಚಂದ್ರ ದೇವರಿಂದ ಕಾರ್ಮುಕವರೇ ಸಂಧಾಯ, ಆ ಕಾರ್ಮುಕ ಧನುಸ್ಸು, ಶ್ರೇಷ್ಠವಾದಂತಹ ಕಾರ್ಮುಕ ಧನುಸ್ಸು, ಆ ಕಾರ್ಮುಕ ಧನುಸ್ಸಿನೊಳಗೆ ಬಾಣಂ ಸಂಧಾಯ, ಬಾಣವನ್ನ ಸೇರಿಸಿ, ಅಥ ಸಂಧಾನಾನಂತರ ಅಂದರೆ ರಾಮಚಂದ್ರ ದೇವರು ಕಾರ್ಮುಕ ಧನುಸ್ಸಿನೊಳಗೆ ಬಾಣವನ್ನ ಸೇರಿಸಿದರು ಅಂತ ಹೇಳ್ತಾ ಇದ್ದಾರೆ. ಸೇರಿಸಿ ಮುಂದೆ ಏನ್ ಮಾಡಿದ್ರು ಅಂದ್ರೆ ದಕ್ಷಿಣ ಭುಜೇನ ಆಕೃಷ್ಯ, ತನ್ನ ಬಲಗೈಯಿಂದ ಆಕೃಷ್ಯ ಅದನ್ನ ಬಾಣವನ್ನ ಹಾಕಿದ್ದು ಆ ಧನುಸ್ಸಿನೊಳಗೆ ಹಾಕಿ, ಆಕೃಷ್ಯ ಎಳೆದರು ರಾಮಚಂದ್ರ ದೇವರು. ಹೇಗೆ ಎಳೆದದ್ದು ಅಂತಂದ್ರೆ ಸತ್ವರಂ ಅಂದ್ರೆ ಬೇಗನೆ, ಜವೇನ ಸಹಿತಂ ಯಥಾ ಸ್ಯಾತ್ ತಥಾ, ಹೇಗೆ ಬೇಗನೆ ಎಳೆದದ್ದು ಅಂತಂದ್ರೆ ಹಗ್ಗದಿಂದ ಸಹಿತವಾಗಿ ಎಳೆದದ್ದು, ಎಷ್ಟು ಬೇಕೋ ಆ ರೀತಿಯಾಗಿ ಎಳೆದರು ಅಂತ. ಭಗವಂತನ ಸಂಕಲ್ಪ ಏನಿತ್ತೋ, ಆ ಬಾಣ ಎಷ್ಟು ಕೆಲಸ ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಇತ್ತೋ ಅಷ್ಟು ಭಗವಂತ ಎಳೆದ ಅಂತ ಅರ್ಥ. ಆಕೃಷ್ಯ ದಕ್ಷಿಣ ಭುಜೇನ ಆಕೃಷ್ಯ ಎಳೆದು ನಿಶೀತೆ ಬಾಣೇ ಪ್ರಮುಕ್ತೆ ಸತಿ, ಆ ಬಾಣ ಎಂತಹದ್ದು ಅಂದ್ರೆ ನಿಶಿತವಾದದ್ದು, ಭಾರಿ ಚೂಪಾದಂತಹದ್ದು, ಭಾರಿ ಭಯಂಕರ ಕ್ರೂರವಾದಂತಹ ಒಂದು, ನಿಶಿತ ಅಂದ್ರೆ ಚೂಪು, ಭಾರಿ ಕ್ರೂರ ಅಂತಂದ್ರೆ ಎಲ್ಲವನ್ನ ಅನೇಕ ವಸ್ತುಗಳನ್ನ ಸೀಳಿ ಹಾಕುವಂತಹ ಸಾಮರ್ಥ್ಯ ಇರುವಂತಹ ಬಾಣ. ಹೀಗಾಗಿ ನಿಶಿತೆ ಕ್ರೂರೆ ಬಾಣೇ ಪ್ರಮುಕ್ತೆ ಸತಿ, ಆ ಕಾರ್ಮುಕ ಧನುಸ್ಸಿಗೆ ಬಾಣವನ್ನ ಹಾಕಿ ಎಳೆದು, ತಕ್ಷಣ ಬಲಗೈಯಿಂದ ಎಳೆದು ಅಂತಹ ಚೂಪಾದಂತಹ ಕ್ರೂರವಾದಂತಹ ನಿಶಿತವಾದ ಆ ಬಾಣವನ್ನ ಪ್ರಮುಕ್ತೆ ಸತಿ ಬಿಟ್ಟ ಭಗವಂತ. ಆ ರೀತಿಯಾಗಿ ಬಿಟ್ಟಾಗ ಏನಾಯ್ತು ಅಂದ್ರೆ ಸರ್ವೇ ತರವಹ ಸಪ್ತತಾಲ ವೃಕ್ಷಾ, ಆ 7 ತಾಲ ವೃಕ್ಷಗಳು ಕೂಡ ಭಗವಂತ ಬಿಟ್ಟಿದ್ದಾನೆ ಬಾಣವನ್ನ. ಆ 7 ವೃಕ್ಷಗಳು ಕೂಡ ರವೇಣ ಸಪರಿ ಚೂರ್ಣೀಕೃತಾ, ಶಬ್ದವನ್ನ ಮಾಡ್ತಾ, ಭಯಂಕರವಾದ ಶಬ್ದವನ್ನ ಮಾಡ್ತಾ, ಚೂರ್ಣೀಕೃತಾ, ಆ ಎಲ್ಲ ವೃಕ್ಷಗಳು ಅಂದ್ರೆ ವೃಕ್ಷದ ರಾಕ್ಷಸರೇ, ಆ ದೈತ್ಯರೇ ವೃಕ್ಷದ ರೂಪದಿಂದ ಇದ್ದದ್ದು. ಹಾಗಾಗಿ ಅವರು ಬಾಣದ ಪೆಟ್ಟನ್ನ ತಿಂದು ಬಾಣದಿಂದ ತೊಳಸಿಕೊಂಡವರಾಗಿ ಶಬ್ದವನ್ನ ಮಾಡ್ತಾ ಚೂರ್ಣೀಕೃತಾ, 7 ತಾಲ ವೃಕ್ಷಗಳು ಕೂಡ ಚೂರ್ಣ ಪುಡಿಯಾಗಿ ಹೋದವು. ಅಷ್ಟು ಆ ಭಗವಂತ ಈ ರೀತಿಯಾಗಿ ಆ ಛೇದನವನ್ನು ಹೇಗೆ ಮಾಡಿದ ಅಂದ್ರೆ, ಹೀಗೆ ಆ ಧನುಸ್ಸಿನೊಳಗೆ ಬಾಣವನ್ನು ಹಾಕಿ ಎಷ್ಟು ಬೇಕಷ್ಟು ಎಳೆದು ಭಗವಂತ ಬಾಣವನ್ನ ಪ್ರಯೋಗ ಮಾಡಿದ್ದು. ಎಲ್ಲ ವೃಕ್ಷಗಳು ಕೂಡ ಚೂರ್ಣವಾಗಿ ಹೋದವು, ಪುಡಿಯಾಗಿ ಹೋದವು ಶಬ್ದವನ್ನ ಮಾಡ್ತಾ ಎಂಬುದನ್ನ, ಆ ಛೇದನದ ಪ್ರಕಾರ, ಕತ್ತರಿಸಿದಂತಹ ಪ್ರಕಾರವನ್ನ ತಿಳಿಸಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಆ ರಾಮಚಂದ್ರ ದೇವರ ಒಂದು ಆ ಬಾಣ, ರಾಮಚಂದ್ರ ದೇವರು ಏನು ಬಾಣವನ್ನು ಬಿಟ್ಟರಲ್ಲ, ಆ ಬಿಟ್ಟಂತಹ ಬಾಣದ ಪ್ರಭಾವ ಏನಿದು, ಅದರ ಶಕ್ತಿ ಎಷ್ಟು ಅಂತ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಮುಂದಿನ ಶ್ಲೋಕದಲ್ಲಿ. ಎಂತಹದ್ದು ಆ ಬಾಣ, ಏನೋ 7 ವೃಕ್ಷಗಳನ್ನ, ಆ 7 ವೃಕ್ಷಗಳು ಭಯಂಕರವಾದದ್ದು, ಅಲುಗಾಡಿಸ್ಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ, ಎಲೆಗಳನ್ನಂತೂ ಕಿತ್ತಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಅಂತಹ ವೃಕ್ಷಗಳನ್ನ ರಾಮಚಂದ್ರ ದೇವರು ಒಂದೇ ಒಂದು ಬಾಣದಿಂದ 7 ವೃಕ್ಷಗಳನ್ನ ಪುಡಿಯಾಗಿ ಮಾಡಿ ಹಾಕಿದರು. ಇಷ್ಟೇ ಅಂತ ತಿಳಿದುಕೊಳ್ಳೋದಲ್ಲ ಅಂತ ಹೇಳ್ತಾರೆ. ಆ ಬಾಣದ ಪ್ರಭಾವ, ರಾಮಚಂದ್ರ ದೇವರು ಬಿಟ್ಟ ಬಾಣದ ಪ್ರಭಾವ ಎಷ್ಟು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು 10ನೇ ಶ್ಲೋಕದಿಂದ. ಭಿತ್ವಾಚ ತಾನ್ ಸಗಿರಿ ಕುಂಭ
ಭಗವತ್ ಪ್ರಮುಕ್ತಃ ಪಾತಾಳ ಸಪ್ತಕಮಥಾತ್ರ ಚ ಏತ್ವಬಧ್ಯಾಃ ನಾಮ್ನಾಸುರಾ ಕುಮುದಿನೋಬ್ಜಜ ವಾಕ್ಯರಕ್ಷಾಃ ಸರ್ವಾಂಶ್ಚ ತಾನ್ನದಃ ತಾಶು ಶರಸ್ಸ ಏಕಃ ಭಿತ್ವಾ ಚ ತಾನ್ ಸಗಿರಿಕುಂ ಭಗವತ್ಪ್ರಮುಕ್ತಃ ಪಾತಾಳ ಸಪ್ತಕಮಥಾತ್ರ ಚ ಏತ್ವಬಧ್ಯಾಃ ನಾಮ್ನಾಸುರಾ ಕುಮುದಿನೋಬ್ಜಜ ವಾಕ್ಯರಕ್ಷಾ ಸರ್ವಾಂಶ್ಚ ತಾನದಃ ದಾಶು ಶರಸ್ಸ ಏಕಃ ಎಂಬುದಾಗಿ 10ನೆಯ ಶ್ಲೋಕ. ಪದವಿಭಾಗ. ಭಿತ್ವಾ ಚ ತಾನ್ ಸಗಿರಿಕುಂ ಭಗವತ್ ಪ್ರಮುಕ್ತಃ ಪಾತಾಳ ಸಪ್ತಕಂ ಅಥ ಅತ್ರ ಚ ಯೇ ತು ಅವಧ್ಯಾಃ ನಾಮ್ನಾ ಅಸುರಾಃ ಕುಮುದಿನಃ ಅಬ್ಜಜ ವಾಕ್ಯರಕ್ಷಾಃ ಸರ್ವಾನ್ ಚ ತಾನ್ ಅದಹತ್ ಆಶು ಶರಃ ಸಹ ಏಕಃ ಎಂಬುದಾಗಿ ಪದವಿಭಾಗ. ಆ ಬಾಣದ ಪ್ರಭಾವ ಏನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಬಾಣ ಬಿಟ್ಟದ್ಯಾರು? ಭಗವತ್ ಪ್ರಮುಕ್ತಃ. ಭಗವತ್ ಪ್ರಮುಕ್ತಃ ಆ ಶ್ರೇಷ್ಠನಾದ ಭಗವಂತ ತಾನು ಬಿಟ್ಟಂತಹ ಬಾಣ, ರಾಮಚಂದ್ರ ದೇವರು ಬಿಟ್ಟಂತಹ ಬಾಣ. ಭಗವತಾ ಪ್ರಮುಕ್ತಃ, ಭಗವಂತನಿಂದ ರಾಮಚಂದ್ರ ದೇವರಿಂದ ಬಿಡಲ್ಪಟ್ಟಂತಹ ಆ ಬಾಣ ಎಂತಹದ್ದು? ಸ ಏಕಃ ಶರಃ, ಒಂದೇ ಒಂದು ಬಾಣ. ಆ ಒಂದೇ ಒಂದು ಬಾಣ ಇದೆಷ್ಟು ಕೆಲಸ ಮಾಡಿತು, ಇದರ ಸಾಮರ್ಥ್ಯದ ಪ್ರಭಾವ ಎಷ್ಟು ಅಂತಂದ್ರೆ, ಆ ಒಂದೇ ಒಂದು ಬಾಣ ಏನ್ ಮಾಡಿತು ಅಂದ್ರೆ, ತಾನ್ ಭಿತ್ವಾ, ಮೊದಲಿಗೆ ಸಪ್ತತಾಲಾನ್ ಭಿತ್ವಾ, 7 ತಾಲ ವೃಕ್ಷಗಳನ್ನ ಭೇದನೆ ಮಾಡಿದ್ದು. ಹಿಂದೆ ಶ್ಲೋಕ ಪದದಲ್ಲಿ ಬಂತು ಚೂರ್ಣೀಕೃತ ಅಂತ ಹೇಳಿದ್ದಾರೆ, ಪುಡಿ ಪುಡಿಯಾಗಿ ಹೋಗಿವೆ. ಆ ರೀತಿಯಾಗಿ ಆ ಬಾಣದ ಸಾಮರ್ಥ್ಯ ಪ್ರಭಾವ ಇದೆ. ಸಪ್ತತಾಲಾನ್ ಭಿತ್ವಾ, ಆ 7 ವೃಕ್ಷಗಳನ್ನ ವಿದಾರ್ಯ ಛೇದನೆ ಮಾಡಿ ಮತ್ತೇನ್ ಮಾಡ್ತು, ಅಲ್ಲೇ ತೆಳಗೆ ಮತ್ತೆ ಅದು ಬಾಣ ಕೆಳಗೆ ಬಿತ್ತು, ಅಥವಾ ಮತ್ತೆ ರಾಮನ ಬತ್ತಳಕ್ಕೆ ಒಂದು ಕುಳಿತುಕೊಂಡ್ತು ಅಂತಂದ್ರೆ, ಆ ರೀತಿಯಾಗೆಲ್ಲ ಭಗವಂತನ ಸಂಕಲ್ಪ ಇನ್ನೂ ದೊಡ್ಡದಿದೆ. ಹೀಗಾಗಿ ಸಹ ಆ ಬಾಣ ಏನ್ ಮಾಡ್ತು ಅಂದ್ರೆ, ಸಪ್ತತಾಲ ವೃಕ್ಷಗಳನ್ನ ಭೇದನೆ ಮಾಡಿ ಸಗಿರಿಕುಂ ಪಾತಾಳ ಸಪ್ತಕಂ ಭಿತ್ವಾ ಅಂತರ್ಥ. ಗಿರಿ ಅಂದ್ರೆ ಪರ್ವತ, ಕು ಅಂದ್ರೆ ಪೃಥ್ವಿ, ಭೂಮಿ. ಹೀಗಾಗಿ ಗಿರಿ ಕುಂ ಅಂದ್ರೆ ಭೂಮಿಯಿಂದ, ಪರ್ವತದಿಂದ ಸಹಿತವಾದ ಭೂಮಿ ಅಂತ ಅರ್ಥ. ಸಗಿರಿ ಕುಂ ಇದು ಪಾತಾಳ ಸಪ್ತಕಂ, ಮತ್ತು ಪಾತಾಳದವರೆಗೆ 7 ಲೋಕಗಳನ್ನ ಅಂತ ಅರ್ಥ. ಆ ಬಾಣ ಮತ್ತೇನ್ ಮಾಡ್ತು ಅಂದ್ರೆ, ಪರ್ವತಗಳನ್ನ, ವೃಕ್ಷಗಳನ್ನ ಸೀಳಿ ಛೇದನೆ ಮಾಡಿ ಮುಂದೆ ಪರ್ವತಗಳನ್ನ, ಭೂಮಿಯಲ್ಲಿರ್ತಕ್ಕಂತಹ ಪರ್ವತಗಳನ್ನೂ ಸೀಳಿ, ಪರ್ವತ ಕೆಳಗೆ ಇರುವಂತಹ ಭೂಮಿಯನ್ನ, ಆ ಭೂಮಿಯನ್ನೂ ಸೀಳಿ, ಕೇವಲ ಒಂದೇ ಲೋಕ ಅಲ್ಲ, ಪಾತಾಳ ಸಪ್ತಕಂ, ಪಾತಾಳದವರೆಗೆ 7 ಲೋಕಗಳನ್ನು ಕೂಡ ಆ ಬಾಣ ಸೀಳಿಕೊಂಡು ಹೋಗಿದೆ, ಭೇದನ ಮಾಡಿಕೊಂಡು ಹೋಗಿದೆ. ಭಿತ್ವ ಅಥ, ಮುಂದೇನಾಯ್ತು? ಸೀಳ್ಕೊಂಡು ಮುಂದೆ ಹೋಯ್ತು. ಮುಂದೆ ಏನ್ ಮಾಡ್ತು ಅಂದ್ರೆ, ಅಥ ಆ ಸೀಳಿ ಹೋಗಿ ಪಾತಾಳಕ್ಕೆ ಹೋದ ಮೇಲೆ, ಅತ್ರ ಅಂದ್ರೆ ಪಾತಾಳ ಸಪ್ತಕೇಶು, ಪಾತಾಳ ಸಪ್ತಕೇಶು, ಪಾತಾಳ ಮೊದಲಾದಂತಹ 7 ಲೋಕಗಳಲ್ಲಿ ಇರುವಂತಹ, ಎಲ್ಲ ಕಡೆ ಇರುವಂತಹ ಅಬ್ಜಜ ವಾಕ್ಯರಕ್ಷಾಹ, ಬ್ರಹ್ಮದೇವರ ವಾಕ್ಯವೇ ರಕ್ಷಣೆಯಾಗಿತ್ತು, ಬ್ರಹ್ಮದೇವರ ಮಾತೇ ರಕ್ಷಣೆಯಾಗಿತ್ತು ಅವರಿಗೆ. ಯಾರಿಗೆ ಅಂದ್ರೆ ಅಸುರರಿಗೆ.
ಇನ್ನು ಬ್ರಹ್ಮದೇವರು ಅವರಿಗೆ ಅವಧ್ಯತ್ವ ವರವನ್ನ ಕೊಟ್ಟಿದ್ರು ಅಂತ ಅರ್ಥ. ಅಬ್ಜಜಸ್ಯ ವಾಕ್ಯಮೇವ ರಕ್ಷಾ ಈಶಾಂತೆ ಅತಏವ ಅವಧ್ಯಾಹ. ಬ್ರಹ್ಮದೇವರ ವರ ಇರೋದರಿಂದಲೇನೆ ಅವರೆಲ್ಲರೂ ಕೂಡ ಅವಧ್ಯರಾಗಿದ್ರು, ಯಾರಿಂದಲೂ ಸಾಯಬಾರದು ಅಂತ. ಅಂತಹ ಅವಧ್ಯರಾದಂತಹ ನಾಮ್ನ ಕುಮುದಿನಃ ಅಸುರಾಹ, ಹೆಸರಿನಿಂದ ಕುಮುದಿ ದೈತ್ಯರು ಅಂತ ಅರ್ಥ. ಕುಮುದಿಗಳು, ಕುಮುದಿ ಎಂಬುವಂತಹ ಹೆಸರಿನ ದೈತ್ಯರು. ಅಂತಹ ಅಸುರಾಹ, ಆ ಅಸುರರು ಅಲ್ಲಿ ಇದ್ದದ್ದು. ಈ ಅಸುರಾಹ ಅಭೂವನ್ ಇತಿ ಶೇಷಃ, ಆ ಪಾತಾಳ ಲೋಕದಲ್ಲಿ ಅವರು ಇದ್ದದ್ದು. ಹೀಗಾಗಿ ಭಗವಂತ ಏನ್ ಮಾಡಿದ ಅಂದ್ರೆ, ಆ ಬಾಣವನ್ನ ಬಿಟ್ಟು, ಆ ಬಾಣ ಏನು ಮಾಡಿತು ಅಂದ್ರೆ 7 ಲೋಕಗಳನ್ನ ಸೀಳಿಕೊಂಡು ಭೇದನ ಮಾಡಿಕೊಂಡು ಹೋಗಿ ಪಾತಾಳದಲ್ಲಿರುವಂತಹ ಕುಮುದಿ ಎಂಬುವಂತಹ ಅಸುರರು, ಒಬ್ಬನೇ ಅಲ್ಲ ಅನೇಕ ಅಸುರರು, ಆ ಅಸುರರನ್ನ ಸರ್ವಾನ್ ಅದಹತ್ ಸಹಾ ಶರಹ, ಆ ಒಂದೇ ಒಂದು ಬಾಣ ಎಲ್ಲವನ್ನ ಸೀಳಿಕೊಂಡು ಹೋಗಿ ಪಾತಾಳದಲ್ಲಿರತಕ್ಕಂತಹ ಆ ಕುಮುದಿ ಎಂಬುವಂತಹ ಅಸುರರನ್ನ ಆಶು ಅದಹತ್ ದದಾಹ, ಎಲ್ಲ ಅಸುರರನ್ನು ಕೂಡ ಬೇಗನೆ ಸುಟ್ಟು ಹಾಕಿತು ಆ ಬಾಣ. ಭಗವಂತ ಬಿಟ್ಟಂತಹ ಬಾಣ ಎಲ್ಲ ಅಸುರರನ್ನು, ಕುಮುದಿ ಎಂಬುವಂತಹ ಎಲ್ಲ ಅಸುರರನ್ನು ಕೂಡ ನಾಶ ಮಾಡಿ ಹಾಕಿತು ಎಂಬುದಾಗಿ ಆ ಭಗವಂತನ ಬಾಣದ ಒಂದು ಪ್ರಭಾವ ಏನು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಈಗ ತಿಳಿಸಿಕೊಟ್ಟು ಇಷ್ಟು ಸಾಮರ್ಥ್ಯ ಇದೆ, ಹಾಗಾದರೆ ಭಗವಂತನ ಸಾಮರ್ಥ್ಯ ಇಂತಹದ್ದು ಅಂತ, ಇದಕ್ಕೆ ಇಷ್ಟೇ ಅಂತ ತಿಳಿದುಕೊಂಡು ಆಶ್ಚರ್ಯ ಪಡೋದಲ್ಲ. ಭಗವಂತನ ಸಾಮರ್ಥ್ಯ ಇನ್ನು ಅಪಾರವಾದದ್ದು, ಇದೇನೂ ಅಲ್ಲ ಅಂತ, ಇದು ವಿಚಿತ್ರ ಅಲ್ಲ ಅಂತ ಎಂಬುದನ್ನ, ಇನ್ನು ಅನಂತ ಸಾಮರ್ಥ್ಯ ಇರುವಂತಹ ಭಗವಂತನಿಗೆ ಇದು ಏನು ವಿಚಿತ್ರ ಅಲ್ಲ ಅಂತ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಆ ವಿಚಾರವನ್ನ ತಿಳಿಸ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣ.